ಬೆಂಗಳೂರಿನ ಕೋಗಿಲು ವಿವಾದ ಏನಿದೆ ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಪುನರ್ವಸತಿಯನ್ನ ಕಲ್ಪಿಸುವ ವಿಚಾರಕ್ಕೆ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆಯಂತೆ. ಡೆಮಾಲಿಶ್ ಆಗಿತ್ತು 167 ಮನೆ. ಆದ್ರೆ ಮನೆ ಕಡೆ ನಾವು ಮನೆ ಕಳ್ಕೊಂಡಿದೀವಿ ಅಂತ ಅರ್ಜಿ ಬಂದಿರೋದು ಎಷ್ಟು ಹೇಳಿ? 250ಕ್ಕೂ ಹೆಚ್ಚು. 1 to ಡಬಲ್ ರೀ. 167 ಮನೆ ಡೆಮಾಲಿಶ್ ಮಾಡಿದ್ರೆ 250ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ. ವಸೀಂ ಫಕೀರ್ ಕಾಲೋನಿಯಲ್ಲಿ ಡೆಮೋಲಿಷನ್ ಆಗಿತ್ತು ಮನೆಗಳು. 2 ಕಾಲೋನಿಯಲ್ಲಿ ಜಿಬಿಎನಿಂದ ಸುಮಾರು 188 ಮನೆಗಳು ಕೆಡವಲಾಗಿತ್ತು. ಬಯಪನಹಳ್ಳಿಯಲ್ಲಿ ಈಗಾಗಲೇ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತಿದ್ದಾರೆ. ಪ್ರತಿ ಮನೆಗೆ ಇದೀಗ 11.25 ಲಕ್ಷದ ಹತ್ರ ವೆಚ್ಚ ಮಾಡಿ ನಿರ್ಮಿಸಿದಾವೆ. ಈ ಒಂದು ವಸತಿ ಸಮುಚ್ಚಯವನ್ನ ನಿರ್ಮಿಸಿದ್ದಾರೆ. ಕೋಗಿಲು ಕ್ರಾಸ್ ನಿರಾಶ್ರಿತರಿಗೆ ನಿವೇಶನ ಹಂಚಿಕೆಗೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸರ್ಕಾರದ ನಿರ್ಧಾರ ರಾಜ್ಯಕ್ಕೆ ಆರ್ಥಿಕ ಹೊಡೆತ ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ. ಆಮೇಲೆ ಆ ಮನೆಗಳು ಹೆಂಗಿತ್ತು ಅಂತ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ಅಲ್ಲಿ ಮೊನ್ನೆ ತೋರಿಸ್ತಾ ಇದ್ವಿ. 1 BHK ಭಾರಿ ಚೆನ್ನಾಗಿ ಕಟ್ಟಿದಾರ್ರಿ. ಲಿಫ್ಟ್ ವ್ಯವಸ್ಥೆ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ. 1 BHK ಅಟ್ಯಾಚ್ ಅಂದ್ರೆ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಆಗಿರ್ಬೋದು, ಹಾಲ್ ಸ್ಪೇಷಿಯಸ್ ಆಗಿದೆ. ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಒಬ್ರಿಗೊಂದು ಮಾಡ್ತಾರೆ ಅನ್ನುವಂತಹ ಬಹಳ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಸರ್ಕಾರ ಹೊತ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಇಲ್ಲಿ ತನಕ ಹಿಂಗೆ ಮನೆಗಳನ್ನ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿದ್ದಾರೆ ಅಂತ ಎಷ್ಟು ಜನರ ಮನೆಯನ್ನ ಕೆಡವಿದಿರಿ? ಅವ್ರುಗಳಿಗೆ ವಾಪಸ್ ಕೊಟ್ರ? ಇಲ್ಲ. ಇದೊಂದಕ್ಕೆ ಮಾತ್ರ ಯಾಕೆ ಮುಂದಾಗ್ಬಿಟ್ರಿ? ಬಿಕಾಸ್ ಆಫ್ ಕೇರಳ, ಬಿಕಾಸ್ ಆಫ್ ವೇಣುಗೋಪಾಲ್ ಅವರು, ಬಿಕಾಸ್ ಆಫ್ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂತ ಈಗ ಆರೋಪ ಇರುವಂಥದ್ದು. ಯಾವಾಗ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕಾಮೆಂಟ್ ಹಾಕಿದ್ರು, ಇವರು ವೇಣುಗೋಪಾಲ್ ಅವರು ಅದ್ರೋಗ್ಬಿಟ್ರು. ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದೀನಿ, ಇವರು ಕರ್ನಾಟಕದ ಎನ್ಕ್ಯಾಶ್ ಮಾಡ್ಕೊಳಕ್ ಹೋಗ್ಬಿಟ್ರೆ ಬಿಟ್ಬಿಡ್ತೀನ ಅಂತ ಹೋದ್ರು. ಅದಾದ್ಮೇಲೆ ಕೇರಳ ಏನು ರಾಹುಲ್ ಗಾಂಧಿ ಅವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಏನು ಕಡಿಮೆನಾ? ಕೇರಳ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅವರಿಗೆ. ಹಾಗಾಗಿ ಅಲ್ಲಿ ಆನೆ ತುಳಿದು ಜೀವ ಹೋದ್ರು ನಾವು ದುಡ್ಡು ಕೊಡಬೇಕು, ಪ್ರವಾಹ ಆದರೂ ಕರ್ನಾಟಕದಿಂದಲೇ ಹೋಗ್ಬೇಕು ದುಡ್ಡು. ಈಗ ನೋಡಿ ಇಲ್ಲಿ ಅವ್ರು ಹೇಳ್ತಾರಂತೆ, ಇಲ್ಲಿರೋರಿಗೆ ಅದು ಅಕ್ರಮವಾಗಾದ್ರೂ ಬಂದಿರಲಿ, ಸಕ್ರಮವಾಗಾದ್ರೂ ಬಂದಿರಲಿ, ಮನೆ ಕಟ್ಕೊಡ್ಬೇಕಂತೆ. ಒಂಥರ ATM ಸಹಜವಾಗಿ ಕಾಡೋ ಪ್ರಶ್ನೆ ಇರಲಿ ಬಿಡಿ. ಏನೋ ಇವ್ರು ಮನೆ ಕೊಡ್ತಾ ಇದ್ದಾರೆ, ನಾವು ಏನು ಕೇಳಿದ್ರು ಏನು ಪ್ರಶ್ನೆ ಮಾಡಿದ್ರು ಅವ್ರನ್ನ ನಿಲ್ಲಿಸೋ ಜೋಶಲ್ಲಂತೂ ಇಲ್ಲ. ನೋಡಿ ಇಲ್ಲಿ ಯಾವ ಸಮುದಾಯಕ್ಕೆ ಎಷ್ಟು ಸಬ್ಸಿಡಿ ಸಿಗತ್ತೆ ಎಲ್ಲದರ ಡೀಟೇಲ್ಸ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಿ.